ಜನರ ಹೃದಯ ಗೆದ್ದಿರುವ ಜನಪ್ರಿಯ ಜನನಾಯಕರು ಮಾನ್ಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಸಾಹೇಬರಿಗೆ ಇಂಥದೇ ಒಂದು ದೊಡ್ಡ ನಮ್ಮ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ವೇದಿಕೆಯ ಸಿದ್ಧ ಆಗಿರುತ್ತೆ. ಆತ್ಮೀಯ ನಮ್ಮ ಬಲಿದ ಕುಲತಿಲಕದ ಮೊದಲನೇ ಹೀರೋ ಶ್ರೀಕೃಷ್ಣ ದೇವರ ಅಂದ್ರೆ ನಮ್ಮ ಎರಡನೇ ಬಲದ ಕುಲತಿಲಕ ಪ್ರದೀಪ್ ಈಶ್ವರ್ ಅವರು. ಆವತ್ತಿನ ದಿನ ಇಂಥದೇ ದೊಡ್ಡ ಸಭೆ 5,000 ಮಕ್ಕಳು ಹೆಚ್ಚಿಗೆ ಸ್ಕಾಲರ್ಶಿಪ್ ಕೊಡಲಿಕ್ಕೆ ವ್ಯವಸ್ಥೆ ಆಗಿತ್ತು. ಅವತ್ತು ಕರೆದು ನಮ್ಮ ಪ್ರದೀಪ್ ಈಶ್ವರ್ ಅವರ ಅವತ್ತು ಆ ವೇದಿಕೆಗೆ ಇನ್ನೇನು ಬೆಟ್ಟಬೇಕು. ಆ ಸಂದರ್ಭದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರನ್ನ ಆ ವೇದಿಕೆಗೆ ವ್ಯವಸ್ಥೆಯಲ್ಲಿ ಬರಲಿಕ್ಕೆ ಸುಮಾರು ರಾಜಕಾರಣಿಗಳು ಬಿಡಲಿಲ್ಲ. ಅದೇ ನನ್ನಂತವರು ಅಥವಾ ನಿಮ್ಮಂತವ್ರು ಆಗಿದ್ರೆ ಸರಿ ಇವರು ಸುದ್ದಿನ ಬೇಡ, ನಮ್ಮ ಬಲ್ಲಿಗಳು ತುಂಬಾ ಇದು ಏನು ಒಂದ್ಸಲಿ ಅಂದ್ರೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅದೇ ಚಾಲೆಂಜ್ ಇಟ್ಕೊಂಡು ಪ್ರದೀಪ್ ಅವರು 2 ವರ್ಷಕ್ಕೆ ಯಾವ ವೇದಿಕೆಗೆ ಅವರನ್ನ ಬರಮಾಡಿಕೊಳ್ಳದೆ ಹೊರಗಡೆ ಇಟ್ಟು ಅದೇ ವೇದಿಕೆಯ ಅದೇ ಜಾಗದಲ್ಲಿ ಮೊದಲನೇ ಸ್ಥಾನಕ್ಕೆ ಕೂತು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಸರ್, ಪ್ರದೀಪ ಅಂತಂದ್ರೆ ಪ್ರಪಂಚಕ್ಕೆ ದೀಪ ಅಂತ. ಆ ಪ್ರಪಂಚಕ್ಕೆ ದೀಪವಾಗಿ ಇವತ್ತು ಚಿಕ್ಕಬಳ್ಳಾಪುರವನ್ನು ಬೆಳಗ್ಗೆ ಪ್ರದೀಪ್ ದೀಪವಾಗಿ ನಮ್ಮ ಮುಂದೆ ಇದ್ದೀರಿ ಸರ್. ನಮ್ಮ ಚಿಕ್ಕಬಳ್ಳಾಪುರದ ಕಲಿಯುಗದ ಚಾಣಕ್ಯ, ರಾಜಕೀಯ ಚಾಣಕ್ಯ ನಮ್ಮ ಪ್ರದೀಪ್ ಈಶ್ವರ್ ಅವರು. ನಮ್ಮ ಚಿಕ್ಕಬಳ್ಳಾಪುರದ ದೊಡ್ಡ ಅಹಿಂದ ವರ್ಗದ ಶಕ್ತಿ ನಮ್ಮ ಪ್ರದೀಪ್ ಈಶ್ವರ್ ಅವರು. ನಮ್ಮ ಚಿಕ್ಕಬಳ್ಳಾಪುರದ ಅಹಿಂದ ವರ್ಗದ ನಾಯಕ ನಮ್ಮ ಪ್ರದೀಪ್ ಈಶ್ವರ್ ಅವರು. ಅವರು ಗೆದ್ದಾದ ಮೇಲೆ ಮೊದಲನೇದಾಗಿ ಎಲ್ಲ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಶ್ರೇಯೋಭಿಲಾಷಿಯಾಗಿ ವಿದ್ಯಾಭ್ಯಾಸಕ್ಕೆ ಅವರು SSLC ಮಕ್ಕಳಿಗೆ, PUC ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಸರ್. ಹಾಗೆ ಯಾವ 2 ಅಕ್ಷರದ ಪದ ನಾವು ಕೇಳಿದ್ರೆ ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೋ, ನಮ್ಮ ದುಃಖ ಎಲ್ಲ ನಿವಾರಣೆ ಆಗಿರುತ್ತೋ ಅಂತ ಹೆಸರಿನಲ್ಲಿ, ಅಮ್ಮ ಅಂತಕ್ಕಂಥ ಹೆಸರಿನಲ್ಲಿ ಆಂಬುಲೆನ್ಸ್ ಅನ್ನ ಬಿಟ್ಟು ಸತತವಾಗಿ 3 ವರ್ಷಗಳಿಂದ ಅವರು ಆಯ್ಕೆ ಆದಾಗಿದೆ. ಇವತ್ತಿನವರೆಗೂ 24x7 ಕೆಲಸ ಮಾಡ್ತಾ ಇದ್ದಾರೆ. 10 ಆಂಬುಲೆನ್ಸ್ಗಳು ಇವತ್ತು ಚಿಕ್ಕಬಳ್ಳಾಪುರದ ಜೀವನಾಡಿಯಾಗಿ ಆ ಆಂಬುಲೆನ್ಸ್ ಸೇವೆ ನಡೆಸ್ತಾ ಇದೆ ಸರ್. ಇಡೀ ಕರ್ನಾಟಕ ನಿಮ್ಮ ಆಂಬುಲೆನ್ಸ್ ಸೇವೆ ನೆನೆಸ್ಕೊಳ್ತಾ ಇದೆ ಸರ್. ನಾವು ಅಪಾಯವಾಗಿದ್ದೇವೆ ಸರ್ ನಮಗೋಸ್ಕರ. ಹಾಗೆ ಎಲ್ಲರ ಮನೆ ಮಗನಾಗಿ ಪ್ರತಿ ವರ್ಷ ಹಬ್ಬಕ್ಕೆ, ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಮನೆ ಮಗನಾಗಿ ಸೀರೆ ಕೊಡ್ತಾ ಇದೆ ಸರ್. ಆ ಮನೆ ಮಗನ ಒಂದು ಕೋರಿಕೆಯನ್ನು ತಾವು ನೆರವೇರಿಸಿಕೊಡ್ತೇವೆ ಸರ್. ನಮ್ಗೆ ಅಪಾರಿಯಾಗಿದ್ದೀವಿ ಸರ್. ನಾವು ಚಿಕ್ಕಬಳ್ಳಾಪುರ ಜನತೆ ಅಪಾರಿಯಾಗಿದ್ದೀವಿ ಸರ್. ಈ ನಿಟ್ಟಿನಲ್ಲಿ ಒಂದಲ್ಲ ಎರಡಲ್ಲ ಹೀಗೆ ಹೇಳ್ತಾ ಹೋಗ್ತಾ ಇದ್ರೆ ಎಷ್ಟು ಹೇಳಿದ್ರೂ ಸಾಲದು. ಒಬ್ಬ ಬಡ ಹುಡುಗ, ಅನಾಥ ಮಗು, ಅಪ್ಪ ಅಮ್ಮ ಇರತಕ್ಕಂಥ ಮಗು ಇವತ್ತು ಈ ಸ್ಥಾನದಲ್ಲಿ ನಿಂತಿದೆ ಅಂತಂದ್ರೆ ಅವರ ಪರಿಶ್ರಮ, ಆ ಪರಿಶ್ರಮಕ್ಕೆ ನಾವು ಚಿರಋಣಿಯಾಗಿದ್ದೀವಿ ಸರ್. ಹಾಗಾಗಿ ಈ ಒಂದು ಹೊಸೂರಿನ ನಮ್ಮ ಜನತೆಯ ತಾವು ಈ ಸ್ಟೇಜ್ ತಾವು ಮಾತಾಡಬೇಕು